ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಇವತ್ತು ಆರಿ ಕ್ಲಾಸ್ 4ನೇ ಕ್ಲಾಸ್ ತಗೊಳ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಜರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ಚನ್ನು ಹೇಳ್ಕೊಡ್ತಾ ಇದ್ದೀನಿ. ನಿನ್ನೆ ಕ್ಲಾಸಲ್ಲಿ ನಾನು ಸೀವಿಂಗ್ ಥ್ರೆಡ್ ಯೂಸ್ ಮಾಡಿದ್ದೆ ಅಲ್ವಾ, ಹೊಲಿಗೆಗೆ ಯೂಸ್ ಮಾಡೋ ದಾರದಿಂದ ನಿಮಗೆ ಚೈನ್ ಸ್ಟಿಚ್ ಹೇಳ್ಕೊಟ್ಟಿದ್ದೆ. ಇವತ್ತು ಜರಿ ಥ್ರೆಡ್ಡಲ್ಲಿ ಹೇಗೆ ಚೈನ್ ಸ್ಟಿಚ್ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್, ಸರಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಬ್ಯಾಕ್ ಸೈಡಲ್ಲಿ ಹೇಗೆ ತಗೊಳ್ಬೇಕು, ಫ್ರಂಟಲ್ಲಿ ಹೇಗೆ ತಗೊಳ್ಬೇಕು ಅಂತ ನೋಡಿ. ಈ ಥರ ನಾಟ್ ಹಾಕ್ಕೊಳ್ಳಿ ಜರಿ ಥ್ರೆಡ್ಡಲ್ಲಿ, ದೊಡ್ಡದಾಗೆ ಹಾಕ್ಕೊಳ್ಳಿ ಜರಿ ಥ್ರೆಡ್ಡನ್ನು. ಯಾಕೆಂದರೆ ನಿನ್ನೆ ಹೇಳಿದ್ನಲ್ಲ, ಹಾಗೆ ಹೋಲಿಂದ ಹೊರಗೆ ಬರಬಾರ್ದು. ಅದಕ್ಕೋಸ್ಕರ ಜರಿ ಥ್ರೆಡ್ಡಲ್ಲಿ ನಾಟನ್ನು ಸ್ವಲ್ಪ ದೊಡ್ಡದಾಗಿಯೇ ಹಾಕ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಹಾಗೆ ನಾನು ವಿಡಿಯೋನ ಡೈಲಿ ಹಾಕ್ತಾ ಇರ್ತೀನಿ, ಕ್ಲಾಸಸ್ನ ನೋಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲ ಕ್ಲಾಸನ್ನು ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ ಫ್ರೆಂಡ್ಸ್. ನೋಡಿ, ಈ ಥರ ದೊಡ್ಡದಾಗಿ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಎಳೆ ಹೊರಗೆ ಬಂದಿದ್ದರೆ ಅದನ್ನು ಈ ಥರ ಟ್ರಿಮ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಾ? ಆ ಥರ ಟ್ರಿಮ್ ಮಾಡ್ಕೋಬೇಕು. ಈಗ ಶುರು ಮಾಡೋಣ. ನೋಡಿ, ಬಾಕ್ಸ್ ಇದೆಯಲ್ಲ, ನಿನ್ನೆ ಹೇಳಿದ್ನಲ್ಲ, ಆ ಥರ ಬಾಕ್ಸ್ ಒಳಗೆ ಹಾಕ್ಕೊಳ್ಳಿ. ಥ್ರೆಡ್ಡನ್ನು ಆ ಕಡೆ ಈ ಕಡೆ ಹೋಗೋದಿಲ್ಲ. ಆ ಥರ ಬಾಕ್ಸ್ ಒಳಗೆ ಹಾಕ್ಕೊಂಡು ಶುರು ಮಾಡೋಣ, ಓಕೆ. ಸ್ಕೇಲು ಪೆನ್ಸಿಲಿಂದ ಈ ಥರ ಒಂದು ಲೈನನ್ನು ಎಳ್ಕೋಬೇಕು ನೀವು. ಆಮೇಲೆ ಥ್ರೆಡ್ಡನ್ನು ನಿನ್ನೆ ಹೇಳ್ಕೊಟ್ಟಿದ್ನಲ್ಲ, ಹೇಗೆ ಹೋಲ್ಡ್ ಮಾಡ್ಕೋಬೇಕು ಕೈಯಲ್ಲಿ ಅಂತ, ಅದೇ ಥರ ಹೋಲ್ಡ್ ಮಾಡ್ಕೊಳ್ಳಿ. ಅದೇ ಥರ ಹೋಲ್ಡ್ ಮಾಡಿಕೊಂಡು ಹುಕ್ಕಲ್ಲಿ ಫಸ್ಟ್ ಲೇಯರ್ ಇದೆಯಲ್ಲ, ಅದನ್ನು ಪಿಕ್ ಮಾಡಬೇಕು. ಆ ಹುಕ್ಕಲ್ಲಿ ಫಸ್ಟ್ ಲೇಯರನ್ನು ಮೇಲಕ್ಕೆ ಎಳ್ಕೊಳ್ಬೇಕು, ಓಕೆ. ಈ ಥರ ಸ್ಕೇಲು ಪೆನ್ಸಿಲಿಂದ ಲೈನ್ ಹಾಕ್ಕೊಳ್ಳಿ. ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಹೇಗೆ ದಾರನ ಮೇಲಕ್ಕೆ ಎಳ್ಕೊಳ್ತೇನೆ ಅಂತ ತೋರಿಸ್ತೀನಿ ನಿಮಗೆ. ವಿಡಿಯೋನ ಸರಿಯಾಗಿ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ನೋಡಿ, ದಾರನ ಈ ಥರ ನೀಡಲ್ನ 90 ಡಿಗ್ರಿಯಲ್ಲಿ ಇಟ್ಕೊಂಡು ಮೇಲಕ್ಕೆ ಎಳ್ಕೊಳ್ಬೇಕು. ನೋಡಿ, ಈ ಥರ 90 ಡಿಗ್ರಿಯಲ್ಲಿ ಎಳ್ಕೊಂಡು, ಸ್ವಲ್ಪ ನಿಮಗೆ ರಫ್ ಅನಿಸುತ್ತೆ ಜರಿ ಥ್ರೆಡ್ಡು, ಸ್ವಲ್ಪ ಕಷ್ಟ ಅನಿಸುತ್ತೆ ಫಸ್ಟ್ ಟೈಮು ಕಲಿಯುವಾಗ. ಆದರೂ ಛಲ ಬಿಡದೆ ಕಲಿಬೇಕು ನೀವು ಅದರಲ್ಲೇ, ಓಕೆನಾ. ನೀಡಲ್ ಕೂಡ ದಾರ ಮೇಲಕ್ಕೆ ಬರಲಿಲ್ಲ ಅಂತ ಎರ್ರಬರಿ ಎಲ್ಲ ಎಳಿಯೋಕ್ಕೆ ಹೋಗಬೇಡಿ. ಬಟ್ಟೆ ಎಲ್ಲ ಹರಿದೋಗುತ್ತೆ, ಹೋಲೆಲ್ಲ ದೊಡ್ಡ ದೊಡ್ಡದಾಗುತ್ತೆ, ನಿಮಗೆ ಚೈನ್ ಸ್ಟಿಚ್ ನೀಟಾಗಿ ಬರೋದಿಲ್ಲ. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಅದೇ ಥರ. ಎಷ್ಟೇ ಕಷ್ಟ ಅನಿಸಿದ್ರೂ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ನೀಟಾಗಿ ಬಂದೇ ಬರುತ್ತೆ. ಪ್ರಾಕ್ಟೀಸ್ ಮಾಡೋದೇ ಇಂಪಾರ್ಟೆಂಟ್ ಇಲ್ಲಿ. ನೋಡಿ, ಯಾವ ಥರ ಜರಿ ಥ್ರೆಡ್ಡನ್ನು ಮೇಲಕ್ಕೆ ಎಳ್ಕೊಂಡು, ನೋಡಿ, ನೀಡಲ್ನ ನಮ್ಮ ಆಪೋಸಿಟ್ಟಿಗೆ ಟರ್ನ್ ಮಾಡಿ ನಮ್ಮ ಕಡೆ ಎಳ್ಕೋಬೇಕು. ನೋಡಿ, ಕಾಣಿಸ್ತಾ ಇದೆಯಾ? ಈ ಥರ ನೋಡಿ, ಚೈನ್ ಒಳಗಿಂದನೇ ಕೆಳಗಡೆಯಿಂದ ದಾರನ ಹೊರಗೆ ತಗೊಂಡು ಈ ಥರ ನಮಗೆ ಆಪೋಸಿಟ್ಟಾಗಿ ಟರ್ನ್ ಮಾಡಿ ಮೇಲಕ್ಕೆ ಎಳ್ಕೋಬೇಕು. ಮೇಲಕ್ಕೆ ಎಳೆದು ಆಪೋಸಿಟ್ ಟರ್ನ್ ಮಾಡಿ ಈ ಕಡೆ ತಗೋಬೇಕು. ಆಗ ಲಾಕ್ ಆಗುತ್ತೆ, ಆಗ ಚೈನ್ ಲಾಕ್ ಆಗುತ್ತೆ. ನೀವು ಹೀಗೆ ಸ್ಟ್ರೈಟಾಗಿ ಎಳೆದ್ರೆ ಚೈನು ಒಳಗಡೆಯಿಂದ ದಾರ ಬರೋದಿಲ್ಲ, ಬಿಚ್ಚಿಬಿಡುತ್ತೆ. ಅದಕ್ಕೆ ಈ ಥರ ನೋಡಿ, ನೀಡಲ್ನ ದಾರನ ಮೇಲಕ್ಕೆ ಎತ್ತುವಾಗ ಮೇಲಕ್ಕೆ ಎತ್ತಿ ಆಪೋಸಿಟ್ ತಿರುಗಿಸಿ ಮತ್ತು ನಿಮ್ಮ ಕಡೆ ತಿರುಗಿಸ್ಬೇಕು. ಹುಕ್ಕನ್ನು ನಿಮ್ಮ ಕಡೆ ತಿರುಗಿಸಿ ದಾರನ ಈ ಕಡೆ ಎತ್ತಿ ಎಳ್ಕೋಬೇಕು. ಹೀಗೆ ಮೇಲಕ್ಕೆ ಎತ್ತಿ ಎಳ್ಕೋಬೇಕು. ಆ ಚೈನ್ ಇದೆಯಲ್ಲ, ಆ ಚೈನ್ ಫಸ್ಟ್ ಚೈನ್ ಇದೆಯಲ್ಲ, ಅದಕ್ಕೆ ಆಪೋಸಿಟ್ಟಾಗಿ ಟರ್ನ್ ಮಾಡಿ ಮೇಲಕ್ಕೆ ಎತ್ತಿ ಈ ಕಡೆನ ಎಳ್ಕೊಳ್ಬೇಕು, ಓಕೆನಾ. ನೋಡಿ, ಚೈನ್ ಸ್ಟಿಚ್ ಹೇಗೆ ಆಗ್ತಾಯಿದ್ದೀನಂತ ಇದೇ ಥರ, ಓಕೆ. ನೋಡಿ, ಇದೇ ಥರ ನಿಧಾನವಾಗಿ ಒಂದೊಂದೇ ಚೈನನ್ನು, ದೊಡ್ಡ ದೊಡ್ಡ ಚೈನೇ ಹಾಕ್ಕೊಳ್ಳಿ. ಈ ಥರ ಚಿಕ್ಕ ಚಿಕ್ಕದಾಗಿ ನೀವು ಫಸ್ಟ್ ಕಲಿಯೋಕ್ಕೆ ಹೋಗಬೇಡಿ, ನಿಮಗೆ ಕಷ್ಟ ಅನಿಸುತ್ತೆ. ದೊಡ್ಡ ದೊಡ್ಡದೇ ತೊಗೊಳ್ಳಿ. ನೋಡಿ, ಚೈನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ತೊಗೊಳ್ಳಿ, ಓಕೆನಾ. ಅದೇ ನೀವು ಚಿಕ್ಕ ಚಿಕ್ಕದಾಗಿ ತೊಗೊಂಡ್ರೆ ಕಷ್ಟ ಅನಿಸ್ಬಿಡುತ್ತೆ. ಫಸ್ಟ್ ಟೈಮ್ ಕಲಿಯುವಾಗ ನೀವು ದೊಡ್ಡ ದೊಡ್ಡ ಚೈನೇ ತೊಗೊಂಡು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ, ಓಕೆ. ನೋಡಿ, ಈ ಥರ ದಾರನ ಈಗ ಹಿಂದ್ಗಡೆ ಹೇಳ್ಕೊಡ್ತಾ ಇದ್ದೀನಿ, ಯಾವ ಥರ ತೊಗೊಳ್ಬೇಕು ಅಂತ ಹೇಳಿ. ಕೆಳಗಡೆಯಿಂದ ಹುಕ್ಕಲ್ಲಿ ನೋಡಿ, ಈ ಥರ ನಿನ್ನೆ ಹೇಳಿದ್ನಲ್ಲ,
ಯಾವ ಥರ ದಾರನ ಕೈಯಲ್ಲಿ ಹಿಡ್ಕೊಳ್ಬೇಕಂತ ಅದೇ ಥರನೇ ಇಟ್ಕೊಂಡು ಫಸ್ಟ್ ಲೇಯರನ್ನ ಮೇಲೆ ಎಳ್ಕೊಳ್ಳಿ, ಎಕ್ಸ್ಟ್ರಾ ದಾರನ ಕೆಳಗೆ ಎಳ್ಕೊಂಡು ಟೈಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸುತ್ತಿ ಕೊಡಬೇಕು ನೀಡಲ್ ಹುಕ್ಕಿಗೆ. ನೋಡಿ ಹುಕ್ಕಿಗೆ ಈ ಥರ ದಾರನ ಒಂದು ರೌಂಡ್ ಸುತ್ತಿ ಹುಕ್ಕಿಗೆ ಕೊಡಬೇಕು. ನೋಡಿ ಹುಕ್ ಯಾವ ಕಡೆ ಇದೆ ಆ ಕಡೆ ದಾರನ ಒಂದು ಸುತ್ತಬೇಕು. ಹೀಗೆ ಒಂದು ಸುತ್ತಿದ್ರೆ ಅದು ಹುಕ್ಕಿಗೆ ಲಾಕ್ ಆಗುತ್ತೆ. ನೋಡಿ ಈ ಥರ. ನೋಡಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಎಂಡ್ವರೆಗೂ ಹೋಗಿ. ಎಂಡ್ ನಾಟು ಆ್ಯಕ್ಚುಲ್ ಎಂಡ್ ನಾಟ್ ಇದಲ್ಲ, ಅದು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ಥರ ಮೇಲ್ಗಡೆ ದಾರನ ಕಟ್ ಮಾಡಿ ಕೆಳಗಡೆ ದಾರ ಎಳ್ಕೊಳ್ಬೇಕು ಅಂತ ಹೇಳಿದ್ನಲ್ಲ, ಅದನ್ನು ಹಿಂದ್ಗಡೆಯಿಂದನೂ ತೋರಿಸ್ತೀನಿ, ಬಿಚ್ಚೋಗಲ್ಲ ನೋಡಿ. ಆ ಥರ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಂಡ್ ನಾಟ್ ಹಾಕೋದು ಹೇಳ್ಕೊಡ್ತೀನಿ. ಎಂಡ್ ನಾಟನ್ನು ನೀವು ಆ್ಯಕ್ಚುಲಿ ಕೆಲವರೆಲ್ಲ ಲೇಟಾಗಿ ಹೇಳ್ಕೊಡ್ತಾರೆ, ಆದರೆ ಸ್ಟಾರ್ಟಿಂಗಲ್ಲೇ ಹೇಳ್ಕೊಟ್ರೆ ಒಳ್ಳೆಯದು. ನೀವು ಸ್ಟಾರ್ಟಿಂಗಿಂದನೇ ಎಂಡ್ ನಾಟನ್ನು ಕಲಿತಾ ಬಂದರೆ ಆಮೇಲೆ ನಿಮಗೆ ಡಿಸೈನ್ ಹಾಕುವಾಗ ಎಂಡ್ ನಾಟ್ ಹಾಕೋದು ತುಂಬ ಕಷ್ಟ ಅನಿಸಲ್ಲ. ಎಂಡ್ ನಾಟನ್ನು ಪರ್ಫೆಕ್ಟಾಗಿ ಹಾಕಿದ್ರೆ ಮೇಲ್ಗಡೆ ದಾರ ಎಲ್ಲ ಕಾಣದಿರೋ ಹಾಗೆ ಡಿಸೈನ್ಸ್ ಎಲ್ಲ ನೀಟಾಗಿ ಬರುತ್ತೆ. ನೋಡಿ ಈ ಥರ ಸುತ್ತಿ ಕೊಡ್ತಾ ಬರಬೇಕು ನೀಡಲಿಗೆ. ನೋಡಿ ಸುತ್ತಿ ಕೊಡ್ತಾ ಬನ್ನಿ ದಾರನ ಒಂದೊಂದು ರೌಂಡ್ ಸುತ್ತಬೇಕು. ನೋಡಿ ಈ ಥರ ದಾರನ ಒಂದೊಂದು ರೌಂಡ್ ಸುತ್ತಿ ಕೊಡ್ತಾ ಬರಬೇಕು. ಓಕೆನಾ? ಈಗ ನೋಡಿ ಮೇಲ್ಗಡೆ ದಾರ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಮೇಲ್ಗಡೆ ದಾರ ಕಟ್ ಮಾಡ್ತೀನಿ. ಮೇಲ್ಗಡೆ ದಾರ ಕಟ್ ಮಾಡಿ ಕೆಳಗಡೆದು ಎಕ್ಸ್ಟ್ರಾನ ಕೆಳಗಡೆ ಎಳ್ಕೊಬೇಕು, ಆಗ ಮೇಲ್ಗಡೆ ಲಾಕ್ ಆಗುತ್ತೆ. ನೋಡಿ ಈ ಥರ. ಓಕೆನಾ? ಬ್ಯಾಕ್ ಸೈಡಲ್ಲಿ ಯಾವಾಗಲೂ ಇದೇ ಥರನೇ ಹಾಕ್ಕೊಳ್ತಾ ಬರಬೇಕು. ಓಕೆನಾ? ನೆಕ್ಸ್ಟ್ ವಿಡಿಯೋಯಿಂದ ಕೆಳಗಡೆ ತೋರಿಸಲ್ಲ, ನೀವೇ ನೋಡಿ ಕಲೀರಿ. ಓಕೆ? ನೋಡಿ ಮತ್ತೊಂದು ಸತಿ ನಿಮಗೆ ಚೈನ್ ಸ್ಟಿಚ್ ಹಾಕೋದು ಹೇಳ್ಕೊಡ್ತಾ ಇದ್ದೀನಿ ಜರಿ ಥ್ರೆಡ್ಡಲ್ಲಿ. ಇನ್ನೊಂದು ಸತಿ ಕರೆಕ್ಟಾಗಿ ನೋಡ್ಕೊಂಬಿಡಿ ಯಾವ ಥರ ಹಾಕೋದು ಅಂತ ಹೇಳಿ. ಮನೇಲಿ ಒಂದು 2 ಅವರ್ ಆದರೂ ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಬೇಗ ಕಲಿಯೋಕ್ಕಾಗೋದು. ಸುಮ್ಮನೆ ವಿಡಿಯೋ ನೋಡೋದು, ವಿಡಿಯೋ ನೋಡ್ತಾ ಒಂದು ಟೈಮ್ ಹಾಕಿಬಿಡೋದು, ಮತ್ತು ನೆಕ್ಸ್ಟ್ ವಿಡಿಯೋ ಕಾಯೋದು, ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳ್ಕೊಡ್ತಾ ಇರುವಾಗ ಒಂದು ಸತಿ ವಿಡಿಯೋ ನೋಡ್ತಾ ಪ್ರಾಕ್ಟೀಸ್ ಮಾಡಿ, ಆಮೇಲೆ ತನ್ನಷ್ಟಕ್ಕೇ ಪ್ರಾಕ್ಟೀಸ್ ಮಾಡ್ತಾಯಿರಿ. ನಿಮಗೆ ಕೈ ಕೂರಲಿಲ್ಲ ಅಂದರೆ ಸೀವಿಂಗ್ ಥ್ರೆಡ್ಡಲ್ಲೇ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಆಗ ನಿಮಗೆ ನೀಡಲ್ಲು ಹೇಗೆ ಬಟ್ಟೆ ಒಳಗೆ ಹಾಕಬೇಕು, ಬಟ್ಟೆಯಿಂದ ಹೊರಗೆ ತೆಗಿಬೇಕು, ಟರ್ನು ಮಾಡಬೇಕು. ಜರಿ ಥ್ರೆಡ್ಡೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಲ್ವಾ, ನಿಮಗೆ ಗೊತ್ತಾಗಬೇಕಲ್ವಾ. ಅದಕ್ಕೆ ಸೀವಿಂಗ್ ಥ್ರೆಡ್ಡಲ್ಲೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಜರಿ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಿ. ಜರಿ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡುವಾಗ ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಕಲಿಯುವಾಗ, ಆದರೆ ಆ್ಯಕ್ಚುಲಿ ಕಷ್ಟ ಇರೋದು ಸಿಲ್ಕ್ ಥ್ರೆಡ್ಡಲ್ಲಿ. ಅದು ಸ್ವಲ್ಪ ಸಿಕ್ಕಾಕೊಳ್ಳೋದು, ಹರಿದೋಗೋದು, ತುಂಬ ಸಮಸ್ಯೆ ಎಲ್ಲ ಆಗುತ್ತೆ. ಅದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ನೀವು. ಆದರೆ ಅದಕ್ಕೂ ಮುಂಚೆ ಕರೆಕ್ಟಾಗಿ ಚೈನ್ ಸ್ಟಿಚ್ಚನ್ನು ಜರಿ ಥ್ರೆಡ್ಡಲ್ಲಿ ಮತ್ತು ಸೀವಿಂಗ್ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ನೋಡಿ ಈ ಥರ ಝೂಮ್ ಮಾಡ್ಕೊಂಡು ನೋಡಿ ಬಿಗ್ ಸ್ಕ್ರೀನಲ್ಲಿ. ನೋಡಿ ಈ ಥರ ಚೈನ್ ಸ್ಟಿಚ್ಚನ್ನು ಹಾಕ್ತಾ ಬರಬೇಕು. ಹೀಗೆ ನಾನು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಎಲ್ಲ ಡೈರೆಕ್ಷನಲ್ಲಿ ಹೇಗೆ ಚೈನ್ ಸ್ಟಿಚ್ ಹಾಕೋದನ್ನು ಅಂತ ತೋರಿಸ್ಕೊಡ್ತೀನಿ. ಜರಿ ಥ್ರೆಡ್ಡು ಮತ್ತು ಸೀವಿಂಗ್ ಥ್ರೆಡ್ಡಲ್ಲಿ ಎಲ್ಲ ಕಡೆ ಎಲ್ಲ ಥರ ಡೈರೆಕ್ಷನ್ನಿಂದ ಯಾವ ಥರ ನಿಮಗೆ ಚೈನ್ ಸ್ಟಿಚ್ ಹಾಕೋದಂತ ಹೇಳ್ಕೊಡ್ತೀನಿ. ಓಕೆನಾ? ನೋಡಿ ಈ ಥರ ಚೈನ್ ಸ್ಟಿಚ್ ಹಾಕ್ತಾ ಬನ್ನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ. 1 by 1 ವಿಡಿಯೋ ಹಾಕ್ತಾನೇ ಇರ್ತೀನಿ, ವಾಚ್ ಮಾಡ್ತಾಯಿರಿ. ಹಾಗೆ ಬೇಗ ಕಲೀರಿ ಕೂಡ. ನನ್ನಿಂದ ನಿಮಗೊಂದು ಚಿಕ್ಕ ಸಹಾಯ ಅಂತ ಅಂದ್ಕೊಳ್ಳಿ. ಓಕೆನಾ? ನೋಡಿ ಎಲ್ಲ ಕ್ಲಾಸು ಫ್ರೀ ಕ್ಲಾಸೇ ಇರುತ್ತೆ, ನಿಮಗೋಸ್ಕರ ಫ್ರೀ ಕ್ಲಾಸೇ ಕೊಡ್ತಾಯಿದ್ದೀನಿ. ಆರಿ ವರ್ಕ್ ಎಲ್ಲ ಫ್ರೀ ಕ್ಲಾಸೇ. ಓಕೆನಾ? ನೋಡಿ ಈ ಥರ ಲಾಸ್ಟಲ್ಲಿ ಕಟ್ ಮಾಡಿಕೊಂಡ್ರೆ ನೋಡಿ, ಕಟ್ ಮಾಡಿ ಕೆಳಗಡೆ ದಾರನ ಎಳ್ಕೊಬೇಕು, ಆಗ ಇದು ಬಿಚ್ಚಿ ಹೋಗೋದಿಲ್ಲ. ಸದ್ಯಕ್ಕೆ ಕಲಿಯುವಾಗ ಈ ಥರ ಕಲೀರಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಂಡ್ ನಾಟ್ ಹೇಳ್ಕೊಡ್ತೀನಿ. ಎಂಡ್ ನಾಟನ್ನು ಪ್ರತಿ ಡಿಸೈನಿಗೂ ಹಾಕ್ತಾ ಬನ್ನಿ, ಆಗ ನಿಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗಿ ಕೈ ಕೂತ್ಕೊಳ್ಳುತ್ತೆ. ಆಗ ಡಿಸೈನ್ ಹಾಕುವಾಗ ನಿಮಗೆ ತುಂಬ ಈಸಿ ಅನಿಸುತ್ತೆ. ಓಕೆನಾ? ನೋಡಿ
ಈ ಥರ ಚೈನ್ ಸ್ಟಿಚ್ಚನ್ನು ಹಾಕಬೇಕು. ಓಕೆ, ಜರಿ ಥ್ರೆಡ್ಡು ಮತ್ತು ಸೇವಿಂಗ್ ಥ್ರೆಡ್ಡಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಮೇಲೆ ನಿಮಗೆ ಸಿಲ್ಕ್ ಥ್ರೆಡ್ಡಲ್ಲಿ ಹೇಳ್ಕೊಡ್ತೀನಿ. ಜರಿ ಥ್ರೆಡ್ಡು ಮತ್ತು ಸಿಲ್ಕ್ ಥ್ರೆಡ್ಡು ಎರಡೂ ಎಲ್ಲ ಸ್ಟಿಚ್ಚನ್ನು 2 ದಾರದಲ್ಲೂ ಹೇಳ್ಕೊಡ್ತಾ ಬರ್ತೀನಿ. ಆಗ ನಿಮಗೆ ಈಸಿ ಅನಿಸುತ್ತೆ. ಮನೇಲಿ 1-2 ವಾರ ಆದರೂ ಪ್ರಾಕ್ಟೀಸ್ ಮಾಡಿಕೊಂಡು ಚೆನ್ನಾಗಿ ಕಲೀರಿ. ಓಕೆನಾ ಫ್ರೆಂಡ್ಸ್, ಬಾಯ್ ಬಾಯ್.